ಅಸ್ಲಾಂ ವಲೈಕುಮ್ ವರಹಮತುಲ್ಲಾಹಿ ಬರ್ಕಾತು. ನಾನು ಡಾಕ್ಟರ್ ಮೀರ್ ಎಚ್ ಅಂತ. ನಾಳೆ ನಿಮಗೆಲ್ಲ ಗೊತ್ತಿದೆ, ಈದ್ ಉಲ್ ಫಿತ್ರ್ 2026 21 ಮಾರ್ಚು 2026 ಆಚರಿಸಲಾಗುತ್ತದೆ. ಈ ಹಬ್ಬದ ಕೆಲವು ಪದ್ಧತಿಗಳನ್ನು ಸುನ್ನತೆ ಅಂದರೆ ಪ್ರೊಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನವರು ಮಾಡಿದ ರೀತಿಯಲ್ಲಿ ಕೆಲವು ಪದ್ಧತಿಗಳನ್ನು ನಿಮಗೆ ಹೇಳ್ತೀನಿ. ಮೊದಲನೇದು ಏನು ಮಾಡಬೇಕಂದ್ರೆ, ಈ ದಿನ ಚಂದ್ರ ನೋಡಿದ ತಕ್ಷಣ ಒಂದು ದುವಾ ಇದೆ, ಆ ದುವಾನ ಹೇಳಬೇಕು. ಆ ದುವಾ ಈ ಥರ ಇದೆ: ಅಲ್ಲಾಹುಮ್ಮ ಅಹೈಲ್ ಲಹು ಅಲೈನಾ ಬಿಲ್ ಯುಮ್ನಿ ವಲ್ ಈಮಾನ್ ವಸ್ಸಲಾಮತಿ ವಲ್ ಇಸ್ಲಾಂ ರಬ್ಬಿ ವ ರಬ್ಬುಕ್ ಅಲ್ಲಾ. ಅಂದರೆ, ಓ ದೇವರೇ, ನಮ್ಮ ಮೇಲೆ ನೀನು ನಿನ್ನ ಕರುಣೆಯನ್ನು, ದಯೆಯನ್ನು ಮತ್ತು ನಿನ್ನ ಮೇಲೆ ನಂಬಿಕೆಯನ್ನು ಮತ್ತು ನಿನ್ನ ಭರವಸೆಯನ್ನು ನಮ್ಮ ಮೇಲೆ ತಗೊಂಡು ಬನ್ನಿ. ನನ್ನ ಮತ್ತು ನಿಮ್ಮ ರಬ್ಬು ನೀವೇ ದೇವರು ಅಂತ ಇದರ ಅರ್ಥ. ಇದನ್ನು ಹೇಳಿದರೆ ಮುಸ್ನದ್ ಅಹಮದ್ 1397ನಲ್ಲಿ. ಆಮೇಲೆ ಈ ದಿನ ಚಂದ್ರ ನೋಡಿದ ತಕ್ಷಣ ಈ ದುವಾನ ಹೇಳಬೇಕು. ಆಮೇಲೆ ನೀವು 2 ರಕಾತು ನಫೀಲ್ ನಮಾಜ್ ಓದ್ಬಿಟ್ಟು ನಿಮ್ಗೆ ಏನೇನು ಹಾಜತು ಇದೆ ಅದಕ್ಕೆಲ್ಲ ನೀವು ದೇವರ ಹತ್ರ ಕೇಳ್ಕೋಬಹುದು. ಮತ್ತು ಫಜರ್ ನಮಾಜ್ ಅಂದರೆ ಬೆಳಗಿನ ಸಲಾ 15-20 ನಿಮಿಷ ಆದಮೇಲೆ ಎಲ್ಲ ಈದಿನ ಸಲಾ ಶುರುವಾಗತ್ತೆ. ಅದರ ಮುಂಚೆ ನೀವು ಸ್ನಾನ ಮಾಡೋದು ಒಳ್ಳೆಯದು. ಆಗಿದ್ದರೆ ನಿಮ್ಮ ಹಲ್ಲನ್ನು ಮಿಸ್ವಾಕಿಂದ ಕ್ಲೀನ್ ಮಾಡಿ, ಮತ್ತು ಆದರೆ ಹೊಸ ಬಟ್ಟೆಯನ್ನು ಹಾಕ್ಕೊಳ್ಳಿ. ಇಲ್ಲಾಂದರೆ ನಿಮ್ದು ಎಲ್ಲರಿಗಿಂತ ಒಳ್ಳೆಯ ಬಟ್ಟೆ ಯಾವುದಿದೆ ಅದನ್ನು ಹಾಕ್ಕೊಳ್ಳಿ. ಇಲ್ಲ ಪರ್ಫ್ಯೂಮನ್ನು ಹಾಕ್ಕೊಳ್ಬಹುದು. ಮತ್ತು ಎಲ್ಲರಿಗಿಂತ ಮುಖ್ಯವಾಗಿ ಈ ದಿನ ಸಲಾ ಮುಂಚೆ ನೀವು ಫಿತ್ರಾನ ಕೊಡಬೇಕು. ಫಿತ್ರ ಇಲ್ಲದೆ ನಮಾಜು ತುಂಬ ಕಷ್ಟ ಆಗುತ್ತೆ, ಅದು ಪೂರ್ತಿ ಆಗೋಕ್ಕೆ. ಫಿತ್ರ ಎಷ್ಟು ಕೊಡಬೇಕು ಅಂದರೆ, ಈ ವರ್ಷಕ್ಕೆ ₹100 ಅಂತ ಮಿನಿಮಮ್ ಫಿಕ್ಸ್ ಮಾಡಿದ್ದಾರೆ. ನೀವೇನಾದರೂ ಕಿಶ್ಮಿಶ್ ಕೊಡ್ತೀರಾ ಅಂದರೆ ಅದು 2.5 ಕಿಲೋಸ್, ಅದರ ರೇಟು 1 ಕಿಲೋ ಎಷ್ಟು ತಿಳ್ಕೊಂಡು 2.5 ಕಿಲೋಸ್ ಅಷ್ಟು ಕೊಡ್ಬೋದು. ಮಿನಿಮಮ್ಮು ಒಬ್ಬರಿಗೆ, ಮನೆಯಲ್ಲಿರೋ ಜನರಲ್ಲಿ ಒಬ್ಬೊಬ್ಬರಿಗೇನು ₹100 ಕೊಡಬೇಕು. ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೆ ಒಬ್ಬೊಬ್ಬರಿಗೆ ₹100 ಕೊಡಬೇಕು. ಆಮೇಲೆ ಈದ್ಗಾ ಹೋಗುವ ಮುಂಚೆ ಖಜೂರನ್ನು ತಿನ್ನಬೇಕು. ಆಡ್ ನಂಬರಲ್ಲಿ ತಿನ್ನಬೇಕು. ಅಂದರೆ 1, 3, 5, 7, 9 ಆ ಥರ ತಿಂದ್ಕೊಂಡು ಈದ್ಗಾಗೆ ಸಲಾಗೆ ಹೋಗಬೇಕು. ಈದ್ಗಾ ಸಲಾ ಹೋಗುವಾಗ ತಕ್ಬೀರ್ ಅಂತ ಇದೆ, ಆ ತಕ್ಬೀರನ್ನು ಹೇಳ್ಕೊಂಡು ಹೋಗಬೇಕು. ಅದು ಈ ಥರ ಇದೆ: ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಮತ್ತು ಈದ್ಗಾನಲ್ಲಿ 2 ರಕಾತು ನಮಾಜ್ ಆಗುತ್ತೆ. ಮತ್ತು ನಮಾಜಿನ ನಂತರ ಒಬ್ಬರಿಗೊಬ್ಬರು ಭೇಟಿ ಮಾಡುವಾಗ ತಖಬ್ಬಲ್ ಮಿನ್ನ ವ ಮಿನ್ಕುಮ್ ಅಂತ ಹೇಳ್ಕೊಂಡು ಭೇಟಿ ಮಾಡಬೇಕು. ಅಂದರೆ ದೇವರು ನಮ್ಮಿಂದ ಮತ್ತು ನಿಮ್ಮಿಂದ ಸ್ವೀಕರಿಸಲಿ ನಾವು ಮಾಡಿದೆಲ್ಲ ಪ್ರಾರ್ಥನೆಯನ್ನು ಅಂತ. ಆಮೇಲೆ ನೀವು ಬೇಕಾದರೆ ಸದ್ಕಾ ಅಂತ ದಾನ ಮಾಡ್ಬೋದು, ಮತ್ತು ಚಿಕ್ಕ ಮಕ್ಕಳಿಗೆ ಈದಿಯನ್ನು ಕೊಡ್ಬೋದು, ಮತ್ತು ನಿಮ್ಮ ಸಹೋದರ ಸಂಬಂಧಿಗಳ ಜೊತೆ ಭೇಟಿಯಾಗೋಕ್ಕೆ ಹೋಗ್ಬೋದು. ಇಲ್ಲ ನಿಮ್ಮ ಮನೆಗೆ ಬಂದರೆ ನೀವು ಅವರನ್ನು ಭೇಟಿ ಮಾಡ್ಬೋದು. ಸೊ ನನ್ನ ಪರವಾಗಿ ನಿಮಗೆಲ್ಲ ಈದ್ ಮುಬಾರಕ್. ಮತ್ತು ಇದನ್ನು ನಿಮ್ಮ ಸಹೋದರ ಸಂಬಂಧಿಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಧನ್ಯವಾದಗಳು.